ಋಷಿಗಳು ತಪಸ್ಸನ್ನು ಮಾಡಿ ಏನು ಬೇಡಿರ್ಬೋದು ವಾಪಸ್ ಹೋಗದಿರುವಂಥದ್ದು ನಮ್ಮ ಹತ್ರ ಸ್ಥಿರವಾಗಿರೋದು ಆ ಲಕ್ಷ್ಮಿನ ಬೇಡ್ತಾರೆ. ಲಕ್ಷ್ಮೀ ಚಂಚಲ ಅಂತಾರೆ, ಆದರೆ ಲಕ್ಷ್ಮೀ ಚಂಚಲ ಅಲ್ಲ, ನಾವು ಮನುಷ್ಯರು ಚಂಚಲ. ಮನುಷ್ಯನಿಗೆ ಧನ, ಯಶಸ್ಸು, ಕೀರ್ತಿ, ಐಶ್ವರ್ಯ ಬಂದರೆ ಅವನು ತನ್ನ ಮನಸ್ಸಿನ ಊರ್ಜೆ ಜೊತೆ ಆಟ ಆಡ್ತಾನೆ. ಮನಸ್ಸು ಚಂಚಲ, ಮನಸ್ಸು ಅವನನ್ನು ಚಂಚಲನನ್ನಾಗಿ ಮಾಡ್ತದೆ. ಅವನು ಸ್ಥಿತಪ್ರಜ್ಞೆಯಿಂದ ಇರಲ್ಲ, ಹಾಗಾಗಿ ಲಕ್ಷ್ಮಿ ಅವನ ಹತ್ರ ನಿಲ್ಲಲ್ಲ. ಯಾಕೆಂದರೆ ಅವನ ಮನಸ್ಸು ಬದಲಾಗ್ತಾ ಇರ್ತದೆ. ಯೋಗಿಯ ಯೋಗದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಮುನಿಯ ಮೌನದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಸಿದ್ಧರ ಸಿದ್ಧಿಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಅಘೋರಿಗಳ ಘೋರದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಮಹಾಲಕ್ಷ್ಮಿ ಯಾವುದೋ ದೇವಿಯ ಸ್ವರೂಪ ಅಲ್ಲ, ಅದು ನರ ಆಗಲಿ ನಾರಿ ಆಗಲಿ ಅಲ್ಲ, ಅದು ಪರಮ ಊರ್ಜೆ, ಅನಂತ ಊರ್ಜೆ, ಪರಬ್ರಹ್ಮ ಸ್ವರೂಪ. ಆ ಬ್ರಹ್ಮ ಸ್ವರೂಪನೇ ಇಡೀ ಬ್ರಹ್ಮಾಂಡನ ಪೋಷಣೆ ಮಾಡ್ತಾ ಇದೆ. ಮಹಾವಿದ್ಯೆಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಶ್ರೀಕುಲದ ಏನು ದೇವತೆಗಳಿದೆ ಅವು ಧನ ಕೊಡ್ತವೆ. ಹಾಗಂತ ಕಾಲಿ ಕುಲದವರು ದುಡ್ಡು ಕೊಡಲ್ವಾ, ಧನ ಕೊಡಲ್ವಾ? ಕೊಡ್ತವೆ. ಎಲ್ಲ ಊರ್ಜೆ ಒಂದೇ. ಆದರೆ ನಮ್ಮ ಲಕ್ಷ್ಯ ಯಾವುದು, ಮಹಾಲಕ್ಷ್ಯ ಯಾವುದು, ಅದ್ರ ಮೇಲೆ ನಿರ್ಧಾರ ಆಗ್ತದೆ. ನಿಮ್ಮ ಶಕ್ತಿ ಯಾವ ದಿಕ್ಕಿನ ಕಡೆ ಹೋಗ್ತದೆ ಅದ್ರ ಮೇಲೆ ನಿರ್ಧಾರ ಆಗ್ತದೆ. ಬೇಡೋದು ಹೇಗೆ ಅನ್ನೋದು ನಮಗೆ ಶ್ರೀ ಸೂಕ್ತ ಕಲಿಸ್ತದೆ. ಯಾಕಂದರೆ ನಾವು ಏನು ಮಾಡ್ತೀವಿ, ದೇವಿ ಹತ್ರ, ತಾಯಿ ಹತ್ರ ಅಥವಾ ಶಕ್ತಿ ಪೀಠದ ಹತ್ರ ಹೋಗ್ತೀವಿ. ತಾಯಿ ನಮ್ಮ ದಾರಿದ್ರ್ಯ ದೂರ ಮಾಡು ಅಂತ ಕೇಳ್ತೀವಿ. ತಾಯಿ ಕರುಣಾಮಯಿ, ದಯಾಮಯಿ. ನಮಗೆ ದೇವಿ ಹಣ ಕೊಡ್ತಾಳೆ, ಆಕಸ್ಮಿಕ ಧನಯೋಗ ಬರ್ತದೆ. 1 ಲಕ್ಷ ಬಂತು ಅಂದರೂ ಸಹ ನಾವೇನು ಮಾಡ್ತೀವಿ, ಬೈಕ್ ಚೇಂಜ್ ಮಾಡಬೇಕು, ಮೊಬೈಲ್ ಚೇಂಜ್ ಮಾಡಬೇಕು, ಬಟ್ಟೆ ಬೇರೆ ತಗೋಬೇಕು, ಈ ರೀತಿ ಖಾಲಿ ಮಾಡ್ತೀವಿ. ಯಾರ ಹತ್ರ ಬೇಡಿದ್ವೋ ಅವ್ರಿಗೇನಾದರೂ ಕೊಟ್ವಾ? ನಾವು ದೇವಿ ಕೊಟ್ಟಿದ್ದನ್ನು ತಗೋತೀವಿ, ನಮಗೆ ಕೊಡೋದು ಗೊತ್ತಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಹಣದ ಉಪಯೋಗ ಯಾವ ರೀತಿ ಮಾಡ್ತೀರಾ ಅನ್ನುವುದರ ಮೇಲೆ ನಿಮ್ಗೆ ಎಷ್ಟು ಹಣ ಬರಬೇಕು ಅನ್ನೋದು ನಿರ್ಧಾರ ಆಗ್ತದೆ. ನೀವು ಯಾರ್ದಾದ್ರೂ ಪಾಲನೆ ಪೋಷಣೆ ಮಾಡಿದಾಗ ಮಾತ್ರ ನಿಮ್ಮ ಹತ್ರ ಆ ಧಾರೆ ಅರಿತದೆ. ಒಂದು ವೇಳೆ ನೀವು ಶ್ರೀಮಂತ ಆಗಬೇಕು, ಆಗರ್ಭ ಶ್ರೀಮಂತರಾಗಬೇಕು ಅಂದರೆ ನೀವು ಕೊಡುವ, ಜನರಿಗೆ ಸಹಾಯ ಮಾಡುವ ಗುಣನ ಬೆಳೆಸ್ಕೊಳ್ಬೇಕಾಗ್ತದೆ. ಪ್ರಕೃತಿಗೆ ಏನಾದರೂ ಕೊಡಬೇಕಾಗ್ತದೆ, ಆವಾಗಲೇ ನಿಮ್ಮ ಹತ್ರ ಬರ್ತದೆ. ನೀವು ಒಳ್ಳೆ ಕಾರ್ಯ ಮಾಡಬೇಕಾಗ್ತದೆ, ಪುಣ್ಯ ಮಾಡಬೇಕಾಗ್ತದೆ, ದಾನ ಮಾಡಬೇಕಾಗ್ತದೆ. ದಾನನ ನೀವು ದೇವಸ್ಥಾನದಲ್ಲೇ ಹೋಗಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ನಿಮ್ಮ ಅಕ್ಕಪಕ್ಕ ಭಿಕ್ಷುಕರು ಅಥವಾ ಬಡವರು, ಕಷ್ಟದಲ್ಲಿರೋರು ಯಾರಾದರೂ ಇದ್ದರೆ ಅಂಥವರಿಗೆ ಸಹಾಯ ಮಾಡಬೇಕು. ದುಡ್ಡಿಲ್ವಾ, ದುಡ್ಡು ಕೊಡಲಿಕ್ಕಾಗಲ್ವಾ? ಪ್ರಕೃತಿಯಲ್ಲಿ ಎಷ್ಟೋ ಪಕ್ಷಿ, ಪ್ರಾಣಿ, ಗಿಡ, ಮರಗಳು, ಅವಕ್ಕೇನಾದರೂ ಕೊಡಿ. ಪ್ರಕೃತಿಯ ಸೇವೆ ಮಾಡಿ. ತಾಯಿ ಯಾವಾಗ ಆನಂದ ಆಗ್ತಾಳಂದರೆ ನೀವು ಆ ತಾಯಿ ಥರ ಕೊಡೋದನ್ನು ಕಲಿತಾಗ, ಪ್ರಕೃತಿಯ ಸೇವೆ ಮಾಡಿದಾಗ. ನಿಮ್ಮ ಮನೇಲಿ ನೀವು ತಾಯಿ ಜೊತೆ ದುರ್ವ್ಯವಹಾರ ಮಾಡ್ತೀರಾ, ಜಗಳ ಮಾಡ್ತೀರಾ, ಬೈತೀರಾ, ನಿಮ್ಮ ಅಕ್ಕ ತಂಗಿರ ಹತ್ರ ಗಲಾಟೆ ಮಾಡ್ಕೋತೀರಾ, ಹೆಂಡತಿಗೆ ಹೊಡಿತೀರಾ, ಮಗಳಿಗೆ ಬೈತೀರಾ. ನಿಮ್ಮ ಶುಕ್ರ ಹೇಗೆ ಪವರ್ಫುಲ್ ಆಗ್ತದೆ, ನಿಮ್ಮ ಲಕ್ಷ್ಮಿ ಹೇಗೆ ಪವರ್ಫುಲ್ ಆಗ್ತಾಳೆ, ನಿಮ್ಮ ಕ್ಯಾರೆಕ್ಟರ್ ಅದು ಡಿಫೈನ್ ಮಾಡ್ತದೆ. ಚಾನ್ಸಸ್ ಎಷ್ಟಿದೆ ನಿಮ್ಮ ಹತ್ರ ಲಕ್ಷ್ಮಿ ಬರಲಿಕ್ಕೆ ಅನ್ನೋದು ಇದ್ರ ಮೇಲೆ ಡಿಫೈನ್ ಆಗಿರ್ತದೆ. ನಿಮ್ಮ ಕ್ಯಾರೆಕ್ಟರ್ ಸರಿ ಇದ್ದರೆ ಹಣ ಬರಲೇಬೇಕು. ಕೇವಲ ಪುಣ್ಯ ಸಂಚಿತ ಮಾಡಬೇಕು, ಪುಣ್ಯದ ಕೆಲಸ ಮಾಡಿ, ಪ್ರತಿದಿನ ಪುಣ್ಯದ ಕಾರ್ಯ ಮಾಡಿ. ತಾಯಿ ಯಾವತ್ತೂ ಉಪವಾಸ ಹಾಕಲ್ಲ. ತಾಯಿ ಯಾರಿಗೂ ಹಸಿವಿಂದ ನಿದ್ದೆ ಮಾಡಲಿಕ್ಕೆ ಬಿಡಲ್ಲ. ಯಾರಿಗೆ ಆಹಾರದ ಅವಶ್ಯಕತೆ ಇದೆಯೋ ಅವಳು ಹೇಗಾದರೂ ತಲುಪಿಸ್ತಾಳೆ. ಆದರೆ ಅಲ್ಲಿ ಮುಟ್ಟುವ ಕೈ ನಾವಾಗಬೇಕು. ಶ್ರೀ ಸೂಕ್ತಂನ ಒಳಗಡೆ ಪ್ರವೇಶ ಮಾಡಬೇಕು ಅಂದರೆ ಇವೆಲ್ಲ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕ. ಯಾಕಂದರೆ ನಿಮ್ಮ ಕ್ಯಾರೆಕ್ಟರ್ ಡೆವಲಪ್ ಆಗಿಲ್ಲ ಅಂದರೆ ನೀವು ಶ್ರೀ ಸೂಕ್ತಂ ಎಷ್ಟೇ ಮಾಡಿ ಅದರಿಂದ ಅಷ್ಟೇನು ಪ್ರಯೋಜನ ಆಗಲ್ಲ. ನಮಗೆ ಆಶೀರ್ವಾದ ಮಾಡುವವಳು, ನಮಗೆ ಶಾಪ ಕೊಡುವವಳು, ನಮ್ಮನ್ನು ಮುನ್ನಡೆಸುವವಳು ನಮ್ಮ ಒಳಗಡೆನೇ ಕೂತಿದ್ದಾಳೆ. ನೀವೇನು ಮಾಡಬಲ್ಲಿರಿ, ಅದಕ್ಕಾಗಿ ವಿವೇಕ ಪ್ರಾಕಟ್ಯ ಆಗೋದು ಅವಶ್ಯಕ. ವಿವೇಕ ಪ್ರಾಕಟ್ಯ ಆಗೋದು ಹೇಗೆ? ಈ ರೀತಿಯ ವಿಡಿಯೋಗಳನ್ನು ನೋಡಿದಾಗ, ಸತ್ಸಂಗ ಕೇಳಿದಾಗ. ಯಾಕಂದರೆ ನಿಮ್ಮೊಳಗೆ ಒಂದು ಬೀಜ ಹಾಕಲಿಕ್ಕೆ ಯಾರಾದರೂ ಬೇಕಲ್ಲ. ಎಲ್ಲ ಕಟ್ಟಿಗೆಯಲ್ಲೂ ಸೌದೆಯಲ್ಲೂ ಬೆಂಕಿ ಇದೆ, ಕಿಡಿ ಹೊತ್ತಿಸೋರು ಬೇಕು. ಅದೇ ರೀತಿ ನಿಮ್ಮೊಳಗೆ ಪರಮ ತತ್ವ, ಪರಮ ಚೇತನ ಆಲ್ರೆಡಿ ಇದೆ. ಮಹಾಲಕ್ಷ್ಮಿ ಆಲ್ರೆಡಿ ಒಳಗಡೆ ಕೂತಿದ್ದಾಳೆ. ನಿಮ್ಮೊಳಗೆ ಸಮುದ್ರ ಮಂಥನ ಮಾಡಿಸುವಂಥವರು ಯಾರಾದರೂ ಬೇಕು. ಆ ಮಹಾತತ್ವದ, ಆ ಪರಮ ತತ್ವದ ಒಂದು ಪಾರ್ಟಿಕಲ್ ನಮ್ಮೊಳಗೂ ಇದೆ, ಬಿಂದು ರೂಪದಲ್ಲಿ ನಮ್ಮೊಳಗೆ ಇದೆ. ಶ್ರೀ ಸೂಕ್ತಿ ಏನು ಹೇಳ್ತದೆ? ಹಿರಣ್ಯ ವರ್ಣಾಂ ಹರಿಣಿಂ. ಹಿರಣ್ಯ ಅಂದರೆ ಸುವರ್ಣ, ವರ್ಣಾಂ ವರ್ಣ, ವರ್ಣಂ ಅಂದರೆ ಸುವರ್ಣ ಕಾಂತಿಯುಳ್ಳ,
ಹರಿಣಿಂ, ಹರಿಯ ಅರ್ಥ ಹರಿಯ ಪ್ರಿಯೆ, ಹರಿಣಿ ರೀತಿ ಚಂಚಲ. ಹರಿಣಿಯ ಅರ್ಥ ಯಾವತ್ತೂ ವಯಸ್ಸಾಗದೆ ಇರುವಂಥವಳು, ಅಂದರೆ ಕ್ಷೀಣವಾಗದೇ ಇರುವಂಥವಳು, ಜರ್ಜರಿತ ಆಗದೆ ಇರುವಂಥವಳು. ಹಿರಣ್ಯ ಆತ್ಮಕ್ಕೂ ಹೇಳ್ತಾರೆ. ಹಿರಣ್ಯ ಅಂದರೆ ಆ ಗಾಡ್ ಪಾರ್ಟಿಕಲ್, ಮಹಾಚೈತನ್ಯದ ಅವಸ್ಥೆ ಒಳಗೆ ಸಹಸ್ರದಳನ ಭೇದನೆ ಮಾಡಿ ಅದರೊಳಗೆ ಈ ಮೂರನೇ ಕಣ್ಣಿನಿಂದ ಆಜ್ಞಾಚಕ್ರದಿಂದ ಈ ಯೆಲ್ಲೋ ಬಾಲ್, ಯೆಲ್ಲೋ ಕ್ರಿಯೇಷನ್ ಕಾಣ್ತದೆ, ಗಾಡ್ ಪಾರ್ಟಿಕಲ್ ಅಂತಾರೆ. ಅಂದರೆ ಪೂರ್ತಿ ಚಕ್ರ ಆಕ್ಟಿವೇಟ್ ಆದಾಗ ಆ ಕಣ್ಣಿಂದ ಆ ಹಿರಣ್ಯ ವರ್ಣಂ ಚಂದ್ರಾಂ ಪ್ರಭಾಸಂ ಈ ಎರಡನ್ನು ನೋಡಬಹುದು. ಚಂದ್ರನಂತೆ ತಂಪಾದ ಶೀತಲತೆಯುಳ್ಳ ಮತ್ತು ಹಿರಣ್ಯವರ್ಣ ಅಂದರೆ ಸುವರ್ಣದ ಕಾಂತಿಯುಳ್ಳ ಎರಡನ್ನು ನೋಡಬಹುದು. ಆದರೆ ಈ ಆಧ್ಯಾತ್ಮಿಕ ಚೈತನ್ಯ ಪ್ರಕಟ ಮಾಡೋದು ಹೇಗೆ? ಅದು ಸಮುದ್ರ ಮಂಥನದಿಂದ ಸಂಭವ ಆಗ್ತದೆ. ಅದು ಮಹಾಲಕ್ಷ್ಮಿಯ ನಿರಾಕಾರ ಸ್ವರೂಪ. ಆ ಅಣುನ, ಆ ಆಟಮ್ನ ನಾವು ನಮ್ಮ ಜೀವನದೊಳಗೆ ಸ್ಥಿರ ಮಾಡಿದಾಗ ಆ ದಿವ್ಯ ಚೇತನ ನಮ್ಮ ಎಲ್ಲ ಶಕ್ತಿಪೀಠಕ್ಕೆ ಊರ್ಜೆ ಕೊಡಲಿಕ್ಕೆ ಶುರು ಮಾಡ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಯಾವ ರೀತಿ ಹೊರಗಡೆ 51 ಶಕ್ತಿಪೀಠ ಇದೆಯೋ ಅದೇ ರೀತಿ ನಮ್ಮ ಒಳಗೂ ಸಹ ಶಕ್ತಿಪೀಠ ಇದೆ. ಅಕ್ಯುಪ್ರೆಷರ್ ಅಂತ ಏನು ನಾವು ಹೇಳ್ತೀವಿ, ಅವು ಶಕ್ತಿಪೀಠಗಳು, ಅವು ಶಕ್ತಿ ಕೇಂದ್ರ. ಆ ಗೋಲ್ಡನ್ ಬಾಲ್, ಆ ಸುವರ್ಣ ಕಾಂತಿಯ ಊರ್ಜೆ ಏನಿದೆ ನಮ್ಮ ದೇಹಕ್ಕೆ ಆವರಿಸಿದಾಗ, ತಟ್ಟಿದಾಗ, ಆ ರೀತಿ ಆದಾಗ ನಮ್ಮ ಶರೀರ ಸ್ವಾಸ್ಥ್ಯನೂ ಆಗುತ್ತೆ, ನಿರೋಗಿನೂ ಆಗುತ್ತೆ ಮತ್ತು ನಮ್ಮ ಶರೀರನ ರೀಸೈಕಲ್ ಸಹ ಮಾಡ್ತದೆ. ನಿಮ್ಮೊಳಗೆ ಆಧ್ಯಾತ್ಮಿಕ ಜ್ಞಾನ, ಹೊಸ ಹೊಸ ವಿಚಾರ ನಿಮ್ಮೊಳಗೆ ಮೂಡ್ತದೆ. ಎಲ್ಲ ದಾರಿ ಓಪನ್ ಆಗುತ್ತೆ. ಯಾಕೆಂದರೆ ಮಹಾಲಕ್ಷ್ಮಿ ಬರ್ತಾಳೆ ಅಂದರೆ ಏನೂ ಬಾಕಿ ಇರಲ್ಲ, ಎಲ್ಲ ತಗೊಂಡು ಬರ್ತಾಳೆ. ಆದರೆ ಈ ಹಿರಣ್ಯವರ್ಣಂ ಹರಿಣಿಂ ಸುವರ್ಣ ರಜತಸ್ರಜಾಂ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾಕೆಂದರೆ ಭಗವತಿಯ ಸ್ವರೂಪ ಏನಿದೆ ಅದು ದಿವ್ಯ ಸ್ವರೂಪ. ಅದನ್ನು ಈ ಕಣ್ಣಿಂದ ನೋಡಲಿಕ್ಕಾಗಲ್ಲ, ಅದಕ್ಕೆ ನಮ್ಮ ಒಳಗಿನ ಕಣ್ಣು ಬೇಕಾಗ್ತದೆ. ಎಲ್ಲಿಯವರೆಗೆ ಅಂತರ್ಚಕ್ಷು ಓಪನ್ ಆಗಲ್ವೋ ಅಲ್ಲಿ ತನಕ ಮಹಾಲಕ್ಷ್ಮಿ ನಮ್ಮಿಂದ ದೂರನೇ ಇರ್ತಾಳೆ. ಜೀವನದಲ್ಲಿ ದುಃಖ ಇದೆ, ತುಂಬ ಇದೆ, ನಾವು ಸಹ ಕೊರಗ್ತಾ ಇರ್ತೀವಿ. ನಮ್ಮ ಭಾಗ್ಯ ಸರಿ ಇಲ್ಲ, ನಮ್ಮ ಅದೃಷ್ಟ ಸರಿ ಇಲ್ಲ. ನಮ್ಮ ಜೀವನದಲ್ಲಿನ ದುಃಖ, ದಾರಿದ್ರ್ಯತೆಗೆ 3 ಮುಖ್ಯ ಕಾರಣ ಇದೆ. ಒಂದು ಕಾಲ, ಎರಡನೇದು ಕರ್ಮ, ಮೂರನೇದು ಸ್ವಭಾವ. ನಿಮ್ಮ ದುಃಖ ಎಲ್ಲಿದೆ ಅಂತ ನಿಮಗೆ ಅರ್ಥ ಆದ್ರೆ ತಾನೇ ನೀವು ಆವಾಗ ಸ್ತುತಿ ಮಾಡ್ತೀರಾ. ಯಾವುದರ ಯಾತನೆ ಮಾಡಬೇಕು, ಏನು ಬೇಡಬೇಕು ಅನ್ನೋದೇ ಸಹ ನಿಮಗೆ ಗೊತ್ತಿಲ್ಲ. ಆ ಆದಿ ಊರ್ಜೆ ಜೊತೆ ನಾವು ಏನು ಬೇಡ್ತಾ ಇದ್ದೀವಿ? ಮುಖೇಶ್ ಅಂಬಾನಿ ಹತ್ರ ಹೋಗ್ಬಿಟ್ಟು 100 ರೂಪಾಯಿ ಚೇಂಜ್ ಕೇಳ್ದಂಗೆ ಆಯಿತು. ಈ ರೀತಿಯ ಮೂರ್ಖತೆ ನಾವು ಆ ಆದಿ ಊರ್ಜೆ ಜೊತೆ ಮಾಡ್ತಾ ಇದ್ದೀವಿ. ಈ ರೀತಿಯ ಮುಟ್ಟಾಳ್ತನ ನಾವು ಆ ಮಹಾಲಕ್ಷ್ಮಿ ಜೊತೆ ಮಾಡ್ತಾ ಇದ್ದೀವಿ. ನಿಮ್ಮ ಯೋಚನೆ ಹೇಗಿರಬೇಕು? ಶ್ರೀ ಸೂಕ್ತ ಮಾಡಬೇಕಾದ್ರೆ ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗೋದು ಅತಿ ಅವಶ್ಯಕ. ಮಹಾಲಕ್ಷ್ಮಿ ಯಾರು? ಹರಿಯ ಪ್ರಿಯೆ. ಹರಿ ಯಾರು? ಎಲ್ಲರ ದುಃಖನ ಹರಣ ಮಾಡುವವನು. ದುಃಖ ಏನು? ದುಃಖದ ಎಷ್ಟು ಪ್ರಕಾರ? ಮನುಷ್ಯ ತನ್ನ ಸಮಯದಿಂದ, ಟೈಮ್ನಿಂದ ದುಃಖಿ ಆಗ್ತಾನೆ. ನನ್ನ ಟೈಮೇ ಸರಿ ಇಲ್ಲ, ನನ್ನ ಸಮಯ ಸರಿಯಾಗಿ ಓಡ್ತಾ ಇಲ್ಲ. ಸಮಯಕ್ಕೆ ಅನುಗುಣವಾಗಿ ಯಾವ ರೀತಿ ದುಃಖ ಬಂತೋ ಅದೇ ರೀತಿ ಸುಖವೂ ಬರ್ತದೆ. ನಾವು ತಾಳ್ಮೆಯಿಂದಿರಬೇಕು, ಧೈರ್ಯದಿಂದಿರಬೇಕು. ಇದರಲ್ಲಿ ನಮ್ಮ ಕರ್ಮನ ನಾವು ಮಾಡ್ತಾ ಇರಬೇಕು. ಕರ್ಮಣ್ಣೆ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ನಾವು ಫಲದ ಇಚ್ಛೆ ಮಾಡ್ತಾ ಇದ್ದೀವಿ, ಅದಕ್ಕೆ ದುಃಖಿತರಾಗಿದ್ದೀವಿ. ನಾವು ಗೀತೆನ ಈ ಸಂದರ್ಭದಲ್ಲೇ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಮ್ಮ ದುಃಖಕ್ಕೆ ಕಾರಣ ಇಲ್ಲಿ ಸಮಯ. ಈ ಪರಿಸ್ಥಿತಿಯಲ್ಲಿ ಸಮಯ ನಮ್ಮ ಕೈ ಹಿಡಿತಾ ಇಲ್ಲ, ನಮ್ಮ ಟೈಮ್ ಸರಿ ಇಲ್ಲ, ಹಾಗಾಗಿ ದುಃಖಿತರಾಗಿದ್ದೀವಿ. ಎರಡನೇದು ಕರ್ಮದಿಂದ ನಾವು ದುಃಖಿತರಾಗಿದ್ದೀವಿ. ಏನು ಮಾಡಬೇಕು ಅದು ನಾವು ಮಾಡ್ತಾ ಇಲ್ಲ. ಬೇರೆಯವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ, ನಾವು ಏನೋ ಮಾಡಬೇಕಂತ ಬಯಸ್ತಾ ಇರ್ತೀವಿ, ಆದರೆ ಮಾಡ್ತಾ ಇರೋದೇ ಒಂದು. ನಮಗೆ ಏನೋ ಮಾಡೋದು ಇಷ್ಟ, ಆದರೆ ನಾವು ಕಾಟಾಚಾರಕ್ಕೆ, ಈ ಸಂಸಾರಕ್ಕಾಗಿ, ಜವಾಬ್ದಾರಿಗಾಗಿ ಏನೋ ಒಂದು ಮಾಡ್ತಾ ಇರ್ತೀವಿ, ಅದರಿಂದ ದುಃಖಿತರಾಗಿದ್ದೀವಿ. ಮೂರನೆಯದು ಸ್ವಭಾವ. ಸಮಯ ಮತ್ತು ಕರ್ಮ ಇವೆರಡೂ ಬದಲಾಗ್ತದೆ. ಕರ್ಮನ ನಾವು ಬದಲಾಯಿಸ್ಬೋದು, ಚೇಂಜ್ ಮಾಡ್ಕೋಬೋದು. ಆ ಕೆಲಸ ಬಿಟ್ಟು ನಮಗೇನಿಷ್ಟನೋ ಅದು ಮಾಡಬಹುದು. ಕೆಟ್ಟ ಸಮಯ ಬಂದಿದೆ ಅಂದರೆ ಒಳ್ಳೆಯ ಸಮಯನೂ ಬಂದೇ ಬರ್ತದೆ, ಸಾಧ್ಯತೆ ಇದೆ. ಆದರೆ ಈ ಮೂರನೇದು ಸ್ವಭಾವ, ಇದರಿಂದ ಏನು ನೀವು ದುಃಖಿತರಾಗಿದ್ದೀರೋ ಇದನ್ನು ನೀವೇ ಸರಿ ಮಾಡಬೇಕು. ಒಬ್ಬೊಬ್ಬರ ಸ್ವಭಾವನೇ ಬರೀ ಬ್ಲೇಮ್ ಮಾಡ್ತಾ ಇರೋದು, ದೂಷಿಸ್ತಾ ಇರೋದು, ಕಾಲನ ಬೈತಾ ಇರೋದು, ಜನರ ಬೈತಾ ಇರೋದು, ಸಮಾಜನ ಬೈತಾ ಇರೋದು. ಅವರ ಜೀವನ ಬೆಳಗಿಂದ ರಾತ್ರಿ ತನಕ ಕಂಪ್ಲೇಂಟ್ ಮಾಡೋದ್ರಲ್ಲೇ ಕಳೀತದೆ. ಯಾವುದರಲ್ಲಾದರೂ ಒಳ್ಳೆಯದನ್ನು ನೋಡುವ ಗುಣ ಅವರಲ್ಲಿ ಇರೋದೇ ಇಲ್ಲ.
ಅವರು ಹಳದಿ ಬಣ್ಣದ ಕನ್ನಡಕ ಹಾಕ್ಕೊಂಡಿರ್ತಾರೆ, ಬರೀ ಅವರಿಗೆ ಹಳದಿನೇ ಕಾಣ್ತಾ ಇರ್ತದೆ ಎಲ್ಲ ಕಡೆ. ಎಲ್ಲಿಯವರೆಗೆ ತಪ್ಪು ನನ್ನಲ್ಲಿದೆ ಅಂತ ನಿಮಗೆ ಅರಿವಾಗಲ್ವೋ ಅಲ್ಲಿ ತನಕ ನಿಮ್ಮ ಸ್ವಭಾವನ ಚೇಂಜ್ ಮಾಡಲಿಕ್ಕೂ ಆಗಲ್ಲ. ಇದನ್ನೇ ಸೆಲ್ಫ್ ರಿಯಲೈಸೇಷನ್ ಅಂತಾರೆ. ಇದ್ರ ಬಗ್ಗೆ ನಾನು ಝೆನ್ ಯೋಗ ಅನ್ನೋ ವಿಡಿಯೋ ಸೀರೀಸಲ್ಲಿ ತುಂಬ ಆಳವಾಗಿ ಹೇಳಿದ್ದೀನಿ. ಸೆಲ್ಫ್ ರಿಯಲೈಸೇಷನ್ ಎರಡು ರೀತಿ ಆಗುತ್ತೆ. ಒಂದು, ಕನ್ನಡ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ನನ್ನ ತಪ್ಪೇನು ಅಂತ ನಾವೇ ಪ್ರಶ್ನೆ ಮಾಡ್ಕೋಬೇಕು, ಒಳಗಡೆಯಿಂದ ಉತ್ತರ ಸಿಗ್ತಾ ಹೋಗುತ್ತೆ. ಇದನ್ನು ಮಾಡಬೇಕಂದ್ರೆ ನಾವು ಕನ್ನಡ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಬೇಕು, ನಿಂತ್ಕೊಳ್ಳೋ ಒಂದು ಧೈರ್ಯ ಮಾಡಬೇಕು. ಇನ್ನು ಎರಡನೇ ದಾರಿ ಏನಂದರೆ, ನೀವು ನಿಮ್ಮ ಹಿರಿಯರು ಅಥವಾ ಯಾರಿಗೆ ನೀವು ಗೌರವ ಕೊಡ್ತೀರೋ ಅಂಥವ್ರ ಹತ್ರ, ನಿಮ್ಮ ಪಾಲಕರು ಅಥವಾ ನಿಮ್ಮ ಟೀಚರ್, ನೀವು ಗುರು ಅಂತ ಯಾರನ್ನು ನಂಬ್ತಿರೋ ಅವ್ರ ಹತ್ರ, ಅಥವಾ ಆತ್ಮೀಯ ಗೆಳೆಯರು ಯಾರಾದರೂ ಇದ್ದರೆ ಅವ್ರ ಹತ್ರ ನಾನೇನೇನು ತಪ್ಪು ಮಾಡ್ತೀನಿ ಹೇಳು, ಪ್ರಾಮಾಣಿಕವಾಗಿ ಹೇಳು ಅಂತ ಕೇಳಬಹುದು. ಯಾಕೆಂದರೆ ಸ್ವಭಾವ ಬದಲಾಗೋದು ಮನಸ್ಸು, ಬುದ್ಧಿ, ವಿಚಾರ, ಅಹಂಕಾರಗಳಿಂದ ಮತ್ತು ನಿಮ್ಮ ಚಿತ್ತದಿಂದ. ಯಾಕೆಂದರೆ ಒಬ್ಬೊಬ್ಬರ ಸ್ವಭಾವನೆ ಬೆಳಗಿಂದ ರಾತ್ರಿ ತನಕ ಚಿಂತೆಲೇ ಇರೋದು, ಡಿಪ್ರೆಷನಲ್ಲೇ ಇರೋದು, ಆ ರೀತಿಯ ಸ್ವಭಾವದವರು ಇರ್ತಾರೆ. ಯಾವ ಚಿಂತೆ ಅವರನ್ನು ತಿಂತಾ ಇದೆ ಅದು ಅವ್ರಿಗೆ ಗೊತ್ತಿರಲ್ಲ. ಇಂಥವರು ಎಲ್ಲೇ ಆದರೂ ಹೋದರೆ ಅಲ್ಲಿನ ವಾತಾವರಣ ಸಹ ನೆಗೆಟಿವ್ ಮಾಡ್ಕೊಂಡು ಬಂದುಬಿಡ್ತಾರೆ. ಮೊದಲನೇ ಪ್ರೊಸೆಸ್ಸೇ ಬುದ್ಧಿ ವಿಚಾರದಿಂದ ಬರ್ತದೆ. ಆ ವಿಚಾರ ಮನಸ್ಸು ತರ್ತದೆ. ಆ ಮನಸ್ಸು, ಅದರ ಕಮಾಂಡ್ ನಮ್ಮ ಕೈಲಿರಬೇಕು. ನಾವು ಹೇಳ್ದಾಗೆ ಅದು ಮಾಡೋ ರೀತಿ ಇರಬೇಕು. ಮನಸ್ಸನ್ನು ಹೇಗೆ ಬೇಕೋ ಹಾಗೆ ತಿರುಗಿಸ್ಬೋದು, ಆದರೆ ಅದರ ಕಮಾಂಡ್, ಕಂಟ್ರೋಲ್ ನಮ್ಮ ಹತ್ರ ಇರಬೇಕು. ಮನಸ್ಸಿನ ಕಂಟ್ರೋಲ್ ಮಾಡೋದು ಹೇಗೆ? ನಮ್ಮ ವಿವೇಕದ ಜಾಗೃತಿ ಮಾಡಬೇಕು. ವಿವೇಕ ಹೇಗೆ ಬರುತ್ತೆ? ನಮ್ಮ ಸಂಘ ಯಾವ ರೀತಿ ಇದೆ, ಯಾರು ಸಹವಾಸ ಮಾಡ್ತಾ ಇದ್ದೀವಿ, ಒಳ್ಳೆ ವಿಚಾರದ ಸಂಗತಿ ಮಾಡ್ತಿರೋ ಅಥವಾ ದುರ್ವಿಚಾರದ ಸಂಗತಿ ಮಾಡ್ತಿರೋ, ಅದು ನಿಮ್ಮ ಮೇಲೆ ನಿರ್ಧರಿತ ಆಗಿರ್ತದೆ. ಯಾರ ಸಂಗತಿ ಮಾಡ್ತಿರೋ ಅದೇ ಥರ ನಿಮ್ಮ ಸ್ವಭಾವ ತಯಾರಾಗ್ತಾ ಹೋಗ್ತದೆ. ನಿಮಗೆ ತಕ್ಷಣ ಕೋಪ ಬಂದುಬಿಡ್ತದೆ, ಕಂಟ್ರೋಲ್ ತಪ್ತೀರ. ಅದಕ್ಕೆ ಅಂತ ಕಾರಣ ಏನಿರಲಿಲ್ಲ, ಆ ಕೋಪ ಎಲ್ಲ ಹಾಳು ಮಾಡಿಬಿಟ್ಟು ಹೋಗ್ತದೆ. ಯಾಕೆ ಕೋಪ ಬಂತು? ನೀವು ನಿಮ್ಮ ಅಹಂಕಾರದ ಮೇಲೆ ಅದನ್ನು ತಗೋತೀರ. ಅಹಂಕಾರ ದೊಡ್ಡದಾದಾಗಲೇ ಅದು ಕೋಪದ ಸ್ವರೂಪ ಪಡಿತದೆ. ಯಾವುದಾದ್ರ ಮೇಲೆ ನಿಮಗೆ ಮೋಹ ಇದ್ದಾಗ, ಆಸೆ ಇದ್ದಾಗ, ಅದರ ಹಿಂದೆ ನೀವು ಬಿದ್ದಾಗ ಅದು ನೆರವೇರಿಲ್ಲ ಅಂದರೆ ಅದು ಕೋಪದ ಆಕಾರ ಪಡಿತದೆ. ಹಾಗಾಗಿ ಸ್ವಭಾವದ ಬದಲಾವಣೆ ಮಾಡಬೇಕು.